ನೀನ್ ಇಲ್ಲೇ ಕೂತಿರ್ಬೇಕು. ಇವಾಗ ನಿನ್ನ ಬೆಂಗಳೂರು ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ತೀನಿ, ಸರಿನಾ? ಜಾಸ್ತಿ ಅವತಾರ ಆಡ್ತೀಯಾ, ನಮ್ಮಮ್ಮಂಗೆ ಟೆನ್ಷನ್ ಬರಂಗ್ ಮಾಡ್ತೀಯ ನೀನು. ನಿಮ್ಮಮ್ಮ ಇದೇ ಬುದ್ಧಿನ ನೀನು ಕಲ್ಸ್ಕೊಟ್ಟಿರೋದು, ಇದೇ ತರ ಆಟ ಆಡು ನೀನು ಅಂತ ಹೇಳ್ಬಿಟ್ಟು ಇದೇ ನಾ ಕಲ್ಸ್ಕೊಟ್ಟಿರೋದು ನೀನು. ಮಾಡ್ತೀನಿ ನೋಡು, ಸರಿಯಾಗಿ ಮಾಡ್ತೀನಿ ನಿನಗೆ. ಈಗ ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಟು ಬರ್ತೀನಿ, ಅವಾಗ ಬಾ ವಾಪಸ್ಸು. ಎಷ್ಟು ತರಲೆ ಮಾಡ್ತೀಯೋ ನೀನಂತೂ. 5 ನಿಮಿಷ ಕೂತಿದ್ದ ಜಾಗದ ಕೂತ್ಕೊಳ್ಳಲ್ಲ, ನಿಂತಿದ್ದ ಜಾಗದ ನಿಂತ್ಕೊಳ್ಳಲ್ಲ. ಅದಕ್ಕೆ ನಿನ್ನ ರೂಮಾಗ ಕೂಡ ಹಾಕಿರೋದು ನಿನ್ನ. ಸರಿಯಾಗಿ ಮಾಡ್ತೀನಿ ನಿನ್ಗಂತೂ. ಇನ್ನೂ ಬುದ್ಧಿ ಬರಲ್ಲ, ಎಲ್ಲ ನಿಮ್ಮ ಅಮ್ಮನ ಬುದ್ಧಿನೇ ನೋಡು. ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇನೆ. ನಿನ್ನ 1 ಗಂಟೆ ಬಿಟ್ಕೊಂಡು ಬರ್ತೀನಿ, ಬಂದು ನೀಟಾಗಿ ಕರ್ಕೊಂಡು ಹೋಗ್ತೀನಿ, ಸರಿನಾ? ಇಲ್ಲೇ ಬಿದ್ದಿರೋ. ನೋಡಿ ನಾನು ಹೋಗ್ಬೇಕು ಇವಾಗ, ನಾನು ಹೊರಗಡೆ ಆಟ ಆಡ್ಬೇಕು, ನಾನು ಎಲ್ಲ ಕೂತ್ಕೊಳ್ಳಲ್ಲ, ನಂಗೆ ಇದೆಲ್ಲ ಇಷ್ಟನೇ ಇಲ್ಲ ನನಗೆ. ಪ್ಲೀಸ್ ನನ್ನ ಕರ್ಕೊಂಡೋಗಿ, ಹೊರಗಡೆ ಕರ್ಕೊಂಡೋಗಿ. ನಾನು ಯಾಕೆ ರೂಮಲ್ಲಿ ಇಟ್ಟಿದ್ದೀರಾ? ಇಲ್ಲ ನನಗೆ ಮೊಬೈಲ್ ಕೊಡಿ. ಏಕೆ ಮೊಬೈಲ್ ಕೊಟ್ರೆ 100ಗೆ ಪೊಲೀಸ್ ಫೋನ್ ಹಾಕ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನಮ್ಮನ್ನ ಕರೆಸ್ಬಿಟ್ಟು ಉಗ್ಸಕ? ಚೆನ್ನಾಗಿದ್ಯಾ ನೀನಂತೂ, ನಿಮ್ಮಮ್ಮ ಚೆನ್ನಾಗಿ ಹೇಳ್ಕೊಟ್ಟೈತೆ ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಎತ್ತ ಅಂತ, ಅಲ್ವಾ? ಅಣ್ಣ, ನನ್ನ ಮೇಕಪ್ ಬಾಕ್ಸ್ ಎಲ್ಲ ನಾನು ಚಿತ್ರಾನ್ನ ಮಾಡಿ ಹೊಡೆದಾಕ್ಬಿಟ್ಟವನೆ ಅಣ್ಣ ಇವನು. ಇವನಿಗೆ ಮೊದಲು ಪಟ 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 4 ಬಾರಿಸ್ಬೇಕು. ಸುಮ್ಮನಿರು, ಎಳೆ ಮಗು ಯಾಕೆ ಹೊಡಿಬೇಕು? ಇವನ್ನ ಫಸ್ಟ್ ನಾವು ಬಿಟ್ಟು ಬರ್ಬೇಕು ತಾನೇ, ಬಿಟ್ಬಿಟ್ಟು ಬಂದ್ಬಿಡೋಣ. ನೀನ್ ಸುಮ್ಮನೆ ಇರು, ನಡಿ ಹೋಗೋಣ. ಇವನ್ ಹೊಡಿತೀನಿ ಅಂದ್ರೆ ನಿನ್ಗೇನೇನೆ ಮನ್ಸು ಬರಕಿಲ್ಲ ಅಲ್ವಾ? ಈ ನನ್ನ ಮಗಂಗೆ ಸರಿಯಾಗಿ ಬಾರಿಸ್ಬೇಕು ಅಂತ ಅನಿಸ್ತೈತೆ. ನಿನ್ನ ಮಗ ಅಲ್ವಾ, ನೀವು ಹೊಟ್ಟೆ ಉರಿತೈತೇನೋ. ನಂದು ಎಷ್ಟು ಚೆನ್ನಾಗಿರೋ ಮೇಕಪ್ ಬಾಕ್ಸ್ ಎಲ್ಲ ಪುಡಿ ಮಾಡಾಕ್ಬಿಟ್ಟವನಿ. ನಿನಗೆ ಮಾಡ್ತೀವಿ, ಸರಿಯಾಗಿ ಮಾಡ್ತೀನಿ ನಿನಗೆ. ಬಂದೇ ಇರು, ಬಾರೆ ತಗೊಂಡು ಬರ್ತೀನಿ. ಬಾರೆ ತಗೊಂಡು ಬಂದು ಸರಿಯಾಗಿ ಕ್ಷಣದ್ರೆ ಅವಾಗ ಬುದ್ಧಿ ಬರ್ತೈತೆ. ಎಷ್ಟು ಕಾಸ್ಟ್ಲಿ ರೂಪಾಯಿ ನಾವು ಗೊತ್ತಿಲ್ಲ ನಾವು ಮೇಕಪ್ ಐಟಮ್ಗಳೆಲ್ಲನೂ ತಗೊಂಡದ ಹೆಂಗ್ಲ ಚಿತ್ರಾನ್ನ ಮಾಡ್ಬಿಟ್ಟೆ ನೀನು. ನಾನು ಮಾಡಿಲ್ಲ. ಅಯ್ಯೋ 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 ಅಯ್ಯೋ, ನೋಡ್ದೇನಣ್ಣ ಏನ್ ಸುಳ್ಳು ಬಗಳ್ತಾನೆ, ಸುಳ್ಳು ಬಡ್ತದ ನನ್ನ ಮಗ, ಏನ್ ಸುಳ್ಳು ಹೇಳ್ತಾನೆ ನೋಡು. ಕರ್ಕೊಂಡೋಗಿ ನಾನು ಆಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ನಲ್ಲ, ಈಗ ಜಾಸ್ತಿ ಮಾತಾಡೋದು ಬೇಡ, ನಡಿ ಸುಮ್ಮನೆ ಹೋಗೋಣ. ಹೀಗೇನಾದ್ರು ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ನಮಗೆ ತಲೆನೋವು. ಹೀಗೇನು ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಾಗ ಅಡ್ಮಿಟ್ ಮಾಡ್ಬಿಟ್ಟು ಬಂದ್ಬಿಡೋಣ, ಯಾವ್ದಾರು ಒಂದು ಅಡ್ಮಿಷನ್ ಮಾಡಿಸಿ ಅನಾಥಾಶ್ರಮದಲ್ಲಿ. ಆಮೇಲೆ ಇವನ್ ತಲೆನೋವು ನಮ್ಗಿರಲ್ಲ ಅಲ್ವಾ? ನನ್ನ ಮದುವೆ ಆದ್ರೆ ನಿನ್ನ ಮದುವೆ ಚೆನ್ನಾಗಾಗೋದು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು, ಸರಿನಾ? ನಡಿ ಸುಮ್ಮನೆ ಹೋಗೋಣ. ಶಿವನಿಂದ ನೆಮ್ಮದಿ ಇಲ್ಲ ನಮ್ಗಂತೂ. ಅಯ್ಯೋ, ನನ್ನ ಆಶ್ರಮ ಅಂದ್ರೆ ಏನು, ಆಶ್ರಮಕ್ಕೆ ಸೇರಿಸ್ತೀನಿ ಅಂದ್ರೆ ಏನು? ಅಂದ್ರೆ ನನ್ನ ಮನೆಗೆ ಇರ್ಸಲ್ವಾ ಇವರು? ಕರ್ಕೊಂಡೋಗ್ಬಿಟ್ಟು ನನ್ನ ಆಶ್ರಮಕ್ಕೆ ಸೇರಿಸ್ಬಿಡ್ತಾರ? ಮತ್ತು ನನ್ನ ಮಮ್ಮಿನ ಹೆಂಗ್ ಮಾತಾಡ್ಸೋದು? ಇವರೆಲ್ಲ ಬ್ಯಾಡ್ ಪೀಪಲ್ಸ್, ಬ್ಯಾಡ್ ಪರ್ಸನ್ಸ್, ಇವರೆಲ್ಲನೂ ಬ್ಯಾಡ್ ಬ್ಯಾಡ್ ಬ್ಯಾಡ್. ಇವ್ರು ಸರಿ ಇಲ್ಲ, ತುಂಬಾ ಕೆಟ್ಟವರು ಇವರೆಲ್ಲನೂ. ಹೀಗೆ ಏನ್ ಮಾಡ್ಲಿ ನಾನು? ಇಲ್ಲಿಂದ ಓಡೋಗೋದು ಹೆಂಗೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ಕಡೆನೂ ಜಾಗ ಇಲ್ಲ, ಈ ಕಡೆನೂ ಜಾಗ ಇಲ್ಲ. ಹೆಂಗ್ ಓಡೋಗ್ಲಿ ನಾನು ಇಲ್ಲಿಂದ? ಮಮ್ಮಿ, ಇವ್ರು ನನ್ನ ಕೂಡಾಕ್ಬಿಟ್ಟಿದ್ದಾರೆ ಮಮ್ಮಿ. ಹೀಗೇನ್ ಮಾಡ್ಲಿ ನಾನು? ಮಮ್ಮಿ ಚಾಕ್ಲೇಟ್ ಕೊಡ್ಸಲ್ಲ, ಬಿಸ್ಕೆಟ್ಸ್ ಕೊಡ್ಸಲ್ಲ, ಏನು ಕೊಡ್ಸಲ್ಲ. ಇವರು ಸುಮ್ಮನೆ ಕೂಡಾಕ್ ಹೋಗ್ತಾರೆ, ನನ್ನ ಬೈತಾರೆ ಮಮ್ಮಿ ನನ್ನ. ನಾನು ಫೋನ್ ಮಾಡ್ಬೇಕು ಅಂತಂದ್ರೆ ಫೋನ್ ಬೇಕಲ್ವಾ ಮಮ್ಮಿ? ಪ್ರಾಬ್ಲಮ್ ಅಲ್ಲಿ ಇದ್ದಾಗೆಲ್ಲ 100 ಫೋನ್ ಮಾಡು ಅಂತಿದ್ರು. ಈಗ ನೋಡ್ರೆ ಫೋನ್ ಇದ್ರೆ ತಾನೇ ಫೋನ್ ಮಾಡಕ್ಕೆ. ಫೋನು ಇಲ್ವಲ್ಲ ಮಮ್ಮಿ, ಎಲ್ಲಿ ಫೋನು? ಇಲ್ಲಿ ಯಾವ್ದೋ ಫೋನ್ ಕಾಣಿಸ್ತಾ ಇತ್ತಲ್ಲ ಇಲ್ಲಿ ಗೋಡೆ ಹತ್ರ. ಹಾಯ್ ವಿಹಾನ್. ಯಾರ್ ನೀನು? ಇಲ್ಲಿಗೆ ಯಾಕೆ ಬಂದೆ? ಹೆಂಗ್ ಬಂದೆ ನೀನು ಇಲ್ಲಿಗೆ? ಎಲ್ಲ ಬಾಕ್ಲಾಕಿದ್ದಾರಲ್ಲ. ವಿಹಾನ್, ನಿನಗೆ ಗೊತ್ತಾ ನಾನು ಸೂಪರ್ ಮ್ಯಾನ್. ಸೂಪರ್ ಅಂದರೆ ಸೂಪರ್ ಮ್ಯಾನ್, ಎಲ್ಲ ಕೆಲಸನೂ ಮಾಡೋ ಅಂತ ದೊಡ್ಡ ಸೂಪರ್ ಮ್ಯಾನ್ ನಾನು. ಏ ಸೂಪರ್ ಮ್ಯಾನ್? ನಿಜ ಸೂಪರ್ ಮ್ಯಾನಾ? ಯಾರು ಕಳಿಸಿದ್ದು ಸೂಪರ್ ಮ್ಯಾನ್ ನಿನ್ನ? ಹೆಂಗ್ ಬಂದೆ ಸೂಪರ್ ಮ್ಯಾನ್? ನೋಡು ವಿಹಾನ್, ನಿಮ್ಮಮ್ಮ ನನ್ನನ್ನು ಕಳಿಸಿದ್ದು. ನಾನು ಸೂಪರ್ ಮ್ಯಾನ್, ನನ್ನ ಮಗುನ ಚೆನ್ನಾಗಿ ನೋಡ್ಕೊ ನೀನು ಅಂತ ಹೇಳ್ಬಿಟ್ಟು ನಿಮ್ಮ ಮಮ್ಮಿ ನನ್ನ ಕಳಿಸಿದ್ದಾರೆ. ಇನ್ಮೇಲೆ ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ. ಆದರೆ ಒಂದೇ ಒಂದು ಸೀಕ್ರೆಟ್ ಏನು ಅಂತಂದರೆ, ನಾನಿರೋದು ಯಾರಿಗೂ ಕಾಣಲ್ಲ, ನೀನು ಯಾರಿಗೂ ಹೇಳ್ಬಾರ್ದು ವಿಹಾನ್. ನಾನು ನೀನು ಇಬ್ಬರು ಸೀಕ್ರೆಟಾಗಿ ಮಾತಾಡ್ಕೋಬೇಕು, ಯಾರು ಇಲ್ದಂಗೆ ಮಾತ್ರ ಮಾತಾಡಬೇಕು. ಯಾವಾಗೂ ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಆದರೆ ನನ್ನ ವಿಚಾರನ ನೀನು ಯಾರಿಗೂ ಹೇಳ್ಬಾರ್ದು ವಿಹಾನ್. ನಿಜ ಹೇಳ್ತಾ ಇದೆಯಾ ಸೂಪರ್ ಮ್ಯಾನ್ ನೀನು? ನಿಜವಾಗೂ ಮಮ್ಮಿ ಕಳಿಸಿದ್ರ ಸೂಪರ್ ಮ್ಯಾನ್ ನಿನ್ನ? ಹೌದು ವಿಹಾನ್, ಇಲ್ಲಾಂದರೆ ನಾನು ಇಲ್ಲಿ ಹೆಂಗೆ ಬರಲಿ ಹೇಳು? ನೋಡು, ಎಲ್ಲ ಬಾಗ್ಲೂ ಮುಚ್ಚಿದ್ದಾರೆ, ಆದರೂ ನಾನು ಒಳಗಡೆ ಬಂದಿದ್ದೀನಿ ಅಂದರೆ ನಾನು ಸೂಪರ್ ಮ್ಯಾನ್ ತಾನೇ? ಸೂಪರ್ ಮ್ಯಾನ್. ನನ್ನ ಇವರೆಲ್ಲ ಕೂಡಾಕ್ಬಿಟ್ಟಿದ್ದಾರೆ ಸೂಪರ್ ಮ್ಯಾನ್. ನನ್ನ ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಬಿಟ್ಬಿಡ್ತಾರಂತೆ ಸೂಪರ್ ಮ್ಯಾನ್ ನನ್ನ. ನೀನು ಹೆಂಗಾದ್ರೂ ಮಾಡಿ ನನ್ನ ಕಾಪಾಡು ಸೂಪರ್ ಮ್ಯಾನ್ ನನ್ನ. ಇಲ್ಲಿಂದ ಮಮ್ಮಿ ಹತ್ರ ಕರ್ಕೊಂಡು ಹೋಗು ಸೂಪರ್ ಮ್ಯಾನ್ ನನ್ನ. ಅಷ್ಟೇ ತಾನೇ, ನಾನು ಕರ್ಕೊಂಡು ಹೋಗ್ತೀನಿ. ನಾನು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ಮುಖ್ಯ ಅಲ್ಲ. ನಿನಗೆ ಇವರೆಲ್ಲ ಇಷ್ಟೊಂದು ಕಾಟ ಕೊಟ್ಟಿದ್ದಾರಲ್ಲ, ಇವ್ರಿಗೆಲ್ಲ ಸರಿಯಾಗಿ ರುಬ್ಬೇಕಲ್ವಾ, ಅದಲ್ವಾ ಮುಖ್ಯ ವಿಹಾನ್. ಇವರೆಲ್ಲ ನಿನಗೆ ಎಷ್ಟು ಕಾಟ ಕೊಟ್ಟೋರೋ ಅಷ್ಟು ಕಾಟನ ನಾನು ಕೊಡೋಣ, ಸರಿನಾ? ನಿನಗೆ
ಫಸ್ಟು ಈ 3 ಜನದಲ್ಲಿ ಯಾರಿಗೆ ನಿನಗೆ ಕಾಟ ಕೊಡಬೇಕು ಅಂತ ಅನ್ನಿಸ್ತಾ ಐತೆ? ಒಬ್ಳು ಇದ್ದಾಳೆ, ಒಬ್ಳು ಅವಳು ನನ್ನ ಮೇಕಪ್ ಬಾಕ್ಸ್ ಎಲ್ಲ ಹೊಡೆದಾಕಿದ್ದೀನಿ ಅಂತ ತುಂಬಾ ಬೈತಿದ್ದಾಳೆ. ಅವಳಂದ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಸೂಪರ್ ಮ್ಯಾನ್. ಅವಳು ನನಗೆ ಹೆಂಗ್ ಸಿಕ್ಕರೆ ಹಂಗೇನೆ ಬೈತಿದ್ದಾಳೆ ಸೂಪರ್ ಮ್ಯಾನ್. ಅದಕ್ಕೆ ಸೂಪರ್ ಮ್ಯಾನ್ ಅವಳು ಚೆನ್ನಾಗಿ ನೀನು ಸರಿಯಾಗಿ ಒಂದು ಏಟು ಕೊಡು ಸೂಪರ್ ಮ್ಯಾನ್ ನೀನು. ಅಷ್ಟೇ ತಾನೇ? ಸರಿಯಾಗಿ ಮಾಡ್ತೀನಿ, ಅದು ನಿನ್ನ ಮುಂದೆನೇ ಮಾಡ್ತೀನಿ. ನೀನು ನೋಡ್ತಾ ಇರು ವಿಹಾನ್, ನಿನಗೆ ಹೆಂಗೆ ಬೇಕು ಅಂದರೆ ಹಂಗೆ ಮಾಡ್ತೀನಿ ನಾನು. ನೀನು ತಲೆನೇ ಕೆಡಿಸ್ಕೋಬೇಡ. ಹೇಯ್, ಏನ್ ಮಾಡ್ತಾ ಇದೀಯ? ಕೂತ್ಕೊಂಡು ಬಾ, ಬೇಗ ಹೋಗ್ಬೇಕು. ನೀನು ಇವಾಗ ತಲೆ ಕೆಡಿಸ್ಕೋಬೇಡ ವಿಹಾನ್. ನಿಮ್ಮ ಅಪ್ಪ ನೋಡು, ನಿಮ್ಮ ಅಪ್ಪನ ಹೆಂಗೆ ಮಾಡ್ತೀನಿ ಅಂತ ಹೇಳಿ. ನಿಮ್ಮ ಅಪ್ಪಂಗೆ ಮಾತೇ ಬರಬಾರ್ದು, ಹಂಗೆ ಮಾಡ್ತೀನಿ. ಗೊಂಬೆ ಥರ ನಿಲ್ಲಿಸ್ತೀನಿ, ನೋಡ್ತೀಯಾ? ಏನೋ ಹ್ಞೂ ಅಂತ ಇದೆಯಾ? ಬಾರೋ ಬೇಗ, ಎದ್ ಬಾ ಬೇಗ. ಕಾರೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಬಾ, ಅರ್ಜೆಂಟಾಗಿ ಬಾ, ಹೋಗೋಣ ಬಾ. ಚೂಮ್ ಟುಯ್ ಟಪಾಕ್. ಈಗ ಮಾತಾಡ್ಸು ನಿಮ್ಮ ಅಪ್ಪನ. ಅಪ್ಪ, ಡ್ಯಾಡಿ, ಸೂಪರ್ ಮ್ಯಾನ್ ಗೊಂಬೆ ಆಗೋಗ್ಬಿಟ್ಟಾರಲ್ಲ ಸೂಪರ್ ಮ್ಯಾನ್ ಇವರು. ನಾನು ಹೇಳಿಲ್ವಾ ನಾನು ಬಿಗ್ ಸೂಪರ್ ಮ್ಯಾನ್ ಅಂತ? ಚುಯ್ ಅಂತ ಕೆಳಗಡೆಗೆ ಹೋಗ್ತೀನಿ ನಾನು. ನೀನೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಮಮ್ಮಿ ಇಲ್ಲಿಗೆ ಬರ್ತಾರೆ, ನಿನ್ನ ಚೆನ್ನಾಗಿ ನೋಡ್ಕೊಂಡು ಕಾಪಾಡ್ತಾರೆ. ನಿನಗೆ ಯಾರು ಏನು ಮಾಡಿದ್ರು ನಾನು ಬಿಡಲ್ಲ ನಿನಗೇನು ಆಗೋಕ್ಕೆ. ಇವ್ರು ಏನು ಮಾಡ್ತಾರೋ ಸರಿ ಮಾಡಿ ಅಂತ ಖುಷಿಯಾಗಿರು. ನಿನ್ನ ಹಿಂದೆ ನಾನಿರ್ತೀನಿ, ಸೂಪರ್ ಮ್ಯಾನ್ ಇರ್ತಾನೆ, ನಿಂಗೆ ಪೂರ್ತಿ ಸಪೋರ್ಟ್ ಮಾಡ್ತಾನೆ. ಮಮ್ಮಿ ಸೂಪರ್ ಮ್ಯಾನ್ ನ ಗಿಫ್ಟ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ನೀನು ಏನೂ ಯೋಚನೆ ಮಾಡಬೇಡ. ಯಾರು ನಿನ್ನ ತಂಟೆಗೆ ಬರಲ್ಲ ಈ ಸೂಪರ್ ಮ್ಯಾನ್ ಇರೋ ತನಕನೂ, ಓಕೆನಾ? ನಿನ್ನ ಇವ್ರು ಯಾರು ಏನು ಮಾಡೋಕ್ಕಾಗಲ್ಲ, ಎಲ್ಲಿಗೂ ಕರ್ಕೊಂಡೋಗಿ ನಿನ್ನ ಎಲ್ಲಿಗೂ ಸೇರ್ಸೋಕ್ಕಾಗಲ್ಲ. ಯಾಕಂದರೆ ನಿನ್ನ ಜೊತೆ ನಾನಿರ್ತೀನಿ ಅಲ್ವ ಯಾವಾಗಲೂ ನಾನು. ಅದಕ್ಕೆ ಇವ್ರು ಯಾರು ನಿನ್ನ ತಂಟೆಗೆ ಬರಲ್ಲ. ನೀನು ಯೋಚನೆನೇ ಮಾಡಬೇಡ, ಸರಿನಾ? ಎದ್ರುಕೊಳ್ಳೇಬಾರ್ದು, ಯಾವಾಗೂ ನೀನು ಸ್ಟ್ರಾಂಗ್ ಆಗಿರಬೇಕು. ಆದರೆ ನೀನು ಯಾವಾಗೂ ನನ್ನ ಜೊತೆ ಆಟ ಆಡ್ತೀಯಾ ಪ್ಲೀಸ್? ಓಕೆ ಓಕೆ ಸೂಪರ್ ಮ್ಯಾನ್. ಅಣ್ಣ ಅಣ್ಣ, ಎಷ್ಟೊತ್ತು ಮಾಡ್ತಾ ಇದೀಯ ಅವನನ್ನ ಕರ್ಕೊಂಡು ಬರೋದು? ನೀನು ಅವನ ಜೊತೆ ಆಟ ಆಡ್ತಾ ಇದೆಯೋ ಏನು? ಬೇಗ ಬಾ ಅಣ್ಣ. ಇವ್ರು ಮಾತಾಡ್ತಾ ಇಲ್ವಲ್ಲ, ಗೊತ್ತೇ ಆಗ್ತಿಲ್ಲ. ಅಣ್ಣ ಏನ್ ಮಾಡ್ತಾ ಇದೀಯಾ? ಇವ್ನ ಮುಖ ನೋಡ್ಕೊಂಡು ನಿಂತ್ಬಿಟ್ಟ. ಅರ್ಜೆಂಟಾಗಿ ಬಾ ಕರ್ಕೊಂಡು. ಏನೋ ಹಾಸಿಗೆ ಮೇಲೆಲ್ಲ ಚಪ್ಪಲಿ ಎತ್ಕೊಂಡು ಕುಣಿದಾಡ್ತಾ ಇದೀಯಾ ನೀನು? ಇವಳು ಗೊಂಬೆ ಮಾಡಿಬಿಡ್ಲ ವಿಹಾನ್? ನೋ ನೋ. ಅಣ್ಣ ಏನ್ ಮಾಡ್ತಾ ಇದೀಯ? ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದೆಯಾ? ಅಲ್ಲಿ ನಿಂತ್ಕೊಂಡು ಜಾಗದಾಗೆ ನಿದ್ದೆ ಮಾಡ್ತಾ ಇದೆಯಲ್ಲ ನೀನು, ಸ್ಟುಪಿಡ್ ತರ. ಬಾ ಸುಮ್ಮನೆ ಬೇರ್ನ ಅಮ್ಮ ಕರಿತಾ ಇತ್ತಲ್ಲಿ, ಕರ್ಕೊಂಡು ಬಾ ಇವನ್ನ ಅಂತ ಹೇಳ್ಬಿಟ್ಟು. ಅಣ್ಣ 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 ಓಯ್ ಅಣ್ಣ ಅಣ್ಣ ಉಸಿರಾಡ್ತಾನಲ್ಲ. ಅಣ್ಣ 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 ಏನಾಯ್ತಣ್ಣ? ಅಣ್ಣ ಸೂಪರ್ ಮ್ಯಾನ್. ಏಯ್ ಏನೋ ಮಾಡ್ದೆ? ನೋ ನಾನೇನು ಮಾಡಿಲ್ಲ. ಅಣ್ಣ 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 ಓಯ್ ಅಣ್ಣ, ಯಾಕೋ ಹಿಂಗಿದ್ಯಾ ಅಣ್ಣ? ಅಯ್ಯೋ ಅಮ್ಮಂಗಾದ್ರೂ ಹೇಳ್ಬೇಕು ಹೋಗಿ. ಹೆಂಗೆ ಹೆಂಗೆ ವಿಹಾನ್? ನಾನು ಸೂಪರ್ 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 ಮ್ಯಾನ್ ನೀನಂತನು. ಮಮ್ಮಿ ಒಳ್ಳೆ ಫ್ರೆಂಡ್ ನ ಕಳಿಸ್ಬಿಟ್ಟೈತ್ ನನಗೆ. ಇನ್ನ ಇವನು ನೀನೇನು ಮಾಡಲ್ಲ, ತಲೆನೇ ಕೆಡಿಸ್ಕೋಬೇಡ.